ಎಲ್ರಿಗೂ ನಮಸ್ಕಾರ. ನಾನೇ ನಿಮ್ಮ ರೆಡಿ ಮಾತಾಡ್ತಿದ್ದೀನಿ. ಇವತ್ತು ನಾವು ಎಲ್ಲಿ ಹೋಗ್ತೀವಿ ಅಂತ ನೋಡಿದ್ರೆ ತಿರುಪತಿಯಿಂದ ಬಂದುಬಿಟ್ಟು ತಿರುಮಲ ಬಂದುಬಿಟ್ಟು ತುಂಬ ಫೇಮಸ್ಸು ದೇವಸ್ಥಾನ, ಎಲ್ಲರೂ ಬರ್ತೀರಾ. ಬಟ್ ಏನಂದರೆ ತಿರುಮಲದಲ್ಲಿ ತುಂಬ ಪ್ಲೇಸಸ್ ಬಂದ್ಬಿಟ್ಟು ನೀವು ಯಾರೂ ಎಕ್ಸ್ಪ್ಲೋರ್ ಮಾಡಲ್ಲ. ಸೊ ಅದಕ್ಕೆ ನಾವು ಇವತ್ತು ಬೇರೆ ಏನೇನು ಪ್ಲೇಸಸ್ ಇದೆ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತಿದ್ದೀವಿ. ಆ್ಯಂಡ್ ಇವತ್ತು ಮೇನ್ ಅಟ್ರಾಕ್ಷನ್ ಬಂದುಬಿಟ್ಟು ಪಾಪ ವಿನಾಶಂ. ಅಂದರೆ ಪಾಪ ವಿನಾಶದಲ್ಲಿ ಬಂದುಬಿಟ್ಟು ನಿಮಗೆ ತೀರ್ಥ ಒಂದು ಬರುತ್ತೆ ಗೈಸ್. ಸೊ ಆ ತೀರ್ಥದಲ್ಲಿ ಸ್ನಾನ ಮಾಡಿದ್ರೆ ಏನೇ ಪಾಪ ಮಾಡಿದ್ರೂ ಹೋಗುತ್ತೆ ಅಂತ ಒಂದು ನಂಬಿಕೆ ಇದೆ. ಸೊ ಅಲ್ಲಿಗೆ ಇವತ್ತು ನಾವು ಹೋಗ್ತಿದ್ದೀವಿ. ಸೊ ಏನಂದರೆ ಎಲ್ಲರೂ ಹೋಗ್ತಾರೆ, ಇಲ್ಲಿಂದ ಜೀಪು ತುಂಬ ಫೆಸಿಲಿಟೀಸ್ ಇದೆ. ಬಟ್ ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಎತ್ತಿ ನಿಮಗೋಸ್ಕರನೇ ತೋರಿಸ್ಬೇಕಂತ ಈ ವಿಡಿಯೋ ಮಾಡ್ತಿದ್ದೀವಿ. ಸೊ ಬನ್ನಿ ಚಂದ್ರು ಏನಪ್ಪ. ಇನ್ನೊಂದೇನಂದರೆ ಇದು ತುಂಬ ಲೋ ಬಜೆಟ್ 5 ಪ್ಲೇಸಸ್ನ ನಾವು ಓಡಿಸ್ತಾ ಇರೋದು. ಸೊ ನಮ್ಮ ಜೊತೆ ಇರಿ, ನಿಮ್ಗೆ ಎಲ್ಲ ಪ್ಲೇಸಸ್ನ ಕವರ್ ಮಾಡ್ತಾ ಹೋಗ್ತೀವಿ. ಸೊ ಥರ ಮಾಡಿದೆ, ಲೆಟ್ಸ್ ಗೋ. ಸೊ ನೋಡಿದ್ರೆ ಇದೇ ಗೈಸ್ ಪಾಪ ವಿನಾಶಂಗೆ ಬರೋ ಬಸ್ಸಸ್ಸು. ನೋಡೋಣ, ವೆಯ್ಟ್ ಮಾಡೋಣ ಎಷ್ಟು ಬರುತ್ತೆ ಸರ್. ನೋಡಿದ್ರೆ ಎಂಟ್ರಿ ಬಾಲಾಜಿ ಬಸ್ ಸ್ಟ್ಯಾಂಡ್ ಎಂಟ್ರಿಯಲ್ಲೇ ನಿಮಗೆ ಸಿಗುತ್ತೆ ಗೈಸ್ ಅಂತ ನೋಡಿ ಬಸ್ಸು. ಸೊ ಬಸ್ಸು ಬೋರ್ಡ್ ಬಂದ್ಬಿಟ್ಟು ಶ್ರೀವಾರಿ ಪಾದಲು ಅಂತ ಹಾಕಿದ್ದಾರೆ. ಈ ಬಸ್ಸಲ್ಲಿ ನಾವು ಹೋಗ್ತಾರೆ ಇವತ್ತು. ಸೊ ಆದರೆ ಬಸ್ ಮೇಲ್ಗಡೆನೂ ಅಷ್ಟೇ ನಿಮಗೆ ತಿರುಮಲ ಅಂತ ಹಾಕಿರ್ತಾರೆ. ಅದಾದಮೇಲೆ ನಿಮಗೆ ಶ್ರೀವಾರಿ ಪಾದಲು ಮತ್ತು ಏನು ಪ್ಲೇಸ್ ತೋರಿಸ ಅದೆಲ್ಲ ಬೋರ್ಡ್ ಹಾಕಿರ್ತಾರೆ ಬಸ್ ಮೇಲೂ ಸಹ. ಇನ್ನೊಂದೇನೆಂದರೆ ಈ ಒಂದು ಬಸ್ ಬಂದ್ಬಿಟ್ಟು ಒಂದು 30 ಮಿನಿಟ್ಸ್ಗೆ ಅಥವಾ 45 ಮಿನಿಟ್ಸ್ ಒಂದು ಬಸ್ಸು. ಆದಷ್ಟು ನೀವು ಮಾರ್ನಿಂಗ್ ಬರೋಕ್ಕೆ ಟ್ರೈ ಮಾಡಿ ಇಲ್ಲಿ. ಸೊ ಮಾರ್ನಿಂಗ್ ಬಂದರೆ ನಿಮಗೆ ಬೇಗ ತುಂಬ ಟೈಮ್ ಬರುತ್ತೆ ನಿಮಗೆ ಎಲ್ಲ ಪ್ಲೇಸಸ್ ಕವರ್ ಮಾಡೋದಕ್ಕೆ. ಬನ್ನಿ ಅತ್ತನ, ಪರವಾಗಿಲ್ಲಪ್ಪ. ಸ್ವಲ್ಪ ಖಾಲಿಯಾಗೇ ಇದೆ ಅನಿಸುತ್ತೆ. ಮತ್ತು ಖಾಲಿನೇ ಇದೆ. ಸೊ ಎಲ್ಲಪ್ಪ ದಿನೇಶ ಅಷ್ಟೇ, ಯಾರೂ ಇಲ್ಲ, ಹಂಗೆ ಕೂತ್ಕೊಂಡ್ಬಿಡು ಅಷ್ಟೇ. ಸೊ ಗೈಸ್ ಬಸ್ ಫೈನಲಿ ಬಂತು. 120 ರೂಪೀಸ್ ಟಿಕೆಟು. ನೋಡೋಣ ಎಷ್ಟೊತ್ತು ಎಂತದ ಎಲ್ಲ ಡಿಸ್ಕಸ್ ಮಾಡೋಣ ಬನ್ನಿ. ಎಷ್ಟು ಪ್ಲೇಸ್ ಹೋಗ್ತಾನೆ ಗೊತ್ತಿಲ್ವಲ್ಲ. 5 ಹೋಗ್ತಾನಂತ. ಹೆಂಗಂದರೆ ನಾವು ಡೈರೆಕ್ಟ್ ಪಾಪ ವಿನಾಶ ನಾವು ಹೋಗ್ಬಿಡ್ತೀವಿ, ಓಕೆನಾ. ಫಸ್ಟ್ ಅಲ್ಲಿ ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡಿಬಿಟ್ಟು ಆಮೇಲೆ ಬರುವಾಗ ಬೇರೆ. ಯಾಕಂದರೆ ಇವಾಗ ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ. ಸೊ ಪಾಪ ವಿನಾಶ ಶಾರ್ಪ್ 6 o'clock ಕ್ಲೋಸ್ ಮಾಡಿಬಿಡ್ತಾರೆ. ಅಲ್ಲಿ ಸಿಗ್ನಲ್ ಇಲ್ಲ, ಏನಿರಲ್ಲ, ಅಲ್ಲಿ ಲ್ಯಾಂಪು ಇರಲ್ಲ, ಲೈಟ್ ಇರೋವಂತೆ. ಸೊ ಬೇಗ ಹೋಗ್ಬಿಟ್ಟು ಬರೋಣ. ಪ್ಲಾನ್ ಸ್ಮಾಲ್ ಚೇಂಜ್. ಏನಂದರೆ ಬಸ್ಸಲ್ಲಿ ಹೋಗ್ತೀವಿ, ನಾವು ವ್ಯಾನಲ್ಲಿ ಹೋಗ್ತಿದ್ದೀವಿ. ಯಾಕಂದರೆ ಬಸ್ಸಲ್ಲಿ ಕೇಳಿದಾಗ ತುಂಬ ಟೈಮ್ ಆಗಿಬಿಟ್ಟಿದೆ. ಆದರೆ 3:30 3:45. ಸೊ ಅಲ್ಲಿ ಬರೀ 3 ಪ್ಲೇಸಸ್ ಮಾತ್ರ ಕವರ್ ಮಾಡ್ತೀವಿ ಅಂತ ಹೇಳಿದ್ರು. ಅದಕ್ಕೋಸ್ಕರನೇ ವ್ಯಾನಲ್ಲಿ ಬಂದುಬಿಟ್ವಿ. ಅವ್ರು ಬಂದುಬಿಟ್ಟು ಒನ್ಲಿ 30 ರೂಪೀಸ್ ಮಾತ್ರ ಎಕ್ಸ್ಟ್ರಾ. ಸೊ 150 ರೂಪೀಸ್. ಸೊ ಸ್ವಲ್ಪ ನೀವು ಬಾರ್ಗೇನ್ ಮಾಡಿದ್ರೆ ಸ್ವಲ್ಪ ಕಮ್ಮಿನೂ ಮಾಡ್ತಾರೆ, ಓಕೆನಾ. ಸೊ ಲೆಟ್ಸ್ ಗೋ. ವೆಲ್ಕಮ್ ಟು ಶ್ರೀವಾರಿ ಪಾದಲು ಗೈಸ್. ಸೊ ಇದೇ ನಮ್ಮ ಶ್ರೀವಾರಿ ಪಾದಲು ಪ್ಲೇಸಸ್ಸು. ಸೊ ಇದು ದೊಡ್ಡ ಫಾರೆಸ್ಟ್ ಒಳಗಡೆ ಇದೆ. ನಿಮಗೆ ತಿರುಮಲ ಫಾರೆಸ್ಟ್ ಇದೆಯಲ್ಲ, ಅದ್ರೊಳಗಡೆ ಬರುತ್ತೆ ಈ ಒಂದು ಬೆಟ್ಟ. ಸ್ವಲ್ಪ ಮೇಲ್ಗಡೆ ಹತ್ಕೊಂಡು ಹೋಗ್ಬೇಕು ನಾವು. ಸೊ ನಿಮಗೆ ತಿರುಮಲ ಇಂದ ನಿಮಗೆ ಇದು ಒಂದು 2-3 ಕಿಲೋಮೀಟರ್ಸ್ ಬರುತ್ತೆ. ಸೊ ನೀವು ಬಸ್ಗೂ ಅವಕಾಶ ಇದೆ ಮತ್ತು ಜೀಪಲ್ಲೂ ಅವಕಾಶ ಇದೆ, ನೀವು ಆರಾಮಾಗಿ ಬರ್ಬೋದು. ಆದರೆ ಅಷ್ಟೊಂದೇನು ರಶ್ ಇರಲ್ಲ, ಸ್ವಲ್ಪ ಮೈಲ್ಡಾಗೆ ರಶ್ ಇರುತ್ತೆ. ಆದರೆ ವೀಕೆಂಡಲ್ಲೂ ತುಂಬ ರಶ್ ಇರುತ್ತೆ ಅಂತ ನಾನು ಕೇಳ್ಪಟ್ಟೆ. ಸೊ ಬನ್ನಿ ಹೋಗೋಣ. ತುಂಬ ಸೂಪರಾಗಿ ಮಾಡಿದ್ದಾರೆ. ಸೊ ಇವಾಗ ಸ್ವಲ್ಪ ಗೋಪುರ ಮತ್ತು ಮಂಟಪ ಕಟ್ಬಿಟ್ಟು ಸಕ್ಕತ್ತಾಗಿ ಮಾಡಿದ್ದಾರೆ ನೋಡಿ. ಇಲ್ಲೇನು ಗೊತ್ತಾ, ಟವರ್. ಇದು ಟವರು ನೋಡಿರ್ತಾರೆ ಸಿನಿಮಾ ಎಲ್ಲ, KGF ಫಿಲಮಲ್ಲಿ ಇರುತ್ತೆ ಗೊತ್ತಾ ಟವರು, ವಾಚ್ ಟವರ್ ಅದೇ ಅದು. ಸೊ ನಮ್ಮ ಪುರಾಣಗಳ ಪ್ರಕಾರ ಏನಂದರೆ ಶ್ರೀ ವೆಂಕಟೇಶ್ವರ ಸ್ವಾಮಿ ಭೂಮಿಗೆ ಮೊದಲ ಬಾರಿ ಕಾಲಿಟ್ಟ ಜಾಗನೇ ಇದು. ಸೊ ಆದ್ದರಿಂದ ಈ ಒಂದು ಸ್ಥಳನ ನಾವು ಶ್ರೀವಾರಿ ಪಾದಲು ಅಂತ ಕರಿತೀವಿ. ಬನ್ನಿ ನಮ್ಮ ಶ್ರೀವಾರಿ ಪಾದಲು ಅಂದರೆ ನಮ್ಮ ವೆಂಕಟೇಶ್ವರ ಸ್ವಾಮಿಯ ಪಾದನ ದರ್ಶನ ಮಾಡಿಕೊಂಡು ಮುಂದೆ ಹೋಗೋಣ. ಓಂ ಭಗವತೆ ವಾಸುದೇವಾಯ. ಸೊ ಗೈಸ್ ಇವಾಗ ಏನಂದರೆ ಎಲ್ಲಿ ಬಂದಿದೆ ಈ ಪಕ್ಕದಲ್ಲೇ ಶಿಲಾ ತೋರಣಂ ಅಂದರೆ ನ್ಯಾಚುರಲ್ ಸ್ಟೋನ್ ಆರ್ಚ್ ಅಂತಾರೆ. ಸೊ ಅದು ಆಮೇಲೆ ಚಕ್ರತೀರ್ಥಂ ಶಿವನ ದೇವಸ್ಥಾನ ಇಲ್ಲಿ ಒಂದಿದೆ ತಿರುಪತಿಯಲ್ಲಿ. ಸೊ ಚಕ್ರತೀರ್ಥಂ ಈ ಎರಡಕ್ಕೆ ಹೋಗ್ತಿದ್ವಿ. ಹಂಗೆ ಬೇಗ ಓಡ್ಕೊಂಡ್ಬಿಟ್ಟು ಬೇಗ ನೋಡ್ಕೊಂಡು ಬೇಗ ಬರೋಣ. ಯಾಕಂದರೆ ಪಾಪ ವಿನಾಶಂ ಹೋಗಿ ಬೇಗ ಬರಬೇಕಾಗುತ್ತೆ. ಯಾಕಂದರೆ 6 o'clock ಕ್ಲೋಸ್ ಮಾಡಿಬಿಡ್ತಾರೆ, ಅದಕ್ಕೆ ಬೇಗ ಬಾಬಾ. ಇನ್ನೊಂದ್ರೆ ಇದು ನ್ಯಾಚುರಲ್ ಸ್ಟೋನ್ ಗೈಸ್, ಓಕೆನಾ. ಇಲ್ಲಿ ಯಾರು ಇದನ್ನ ಮ್ಯಾನ್ ಮೇಡ್ ಸ್ಟೋನ್ ಅಲ್ಲ, ಇದು ನ್ಯಾಚುರಲ್ ಹೀಗೆ ಇರುತ್ತೆ. ನಿಮಗೆ ಏನಪ್ಪ ಇದು ಹಿಂಗೆ ಸ್ಟೋನ್ ಹಿಂಗಿರುತ್ತಾ ಅಂತ ನಿಮಗೆ ಒಂಥರ ಕನ್ಫ್ಯೂಸ್ ಆಗಿಬಿಡುತ್ತೆ.
ಕನ್ಫ್ಯೂಸ್ ಅಲ್ಲ, ನಿಮಗೆ ಶಾಕ್ ಆಗುತ್ತೆ. ಸೊ ನೋಡೋಣ, ತೋರಿಸ್ತೀನಿ ನೋಡಿ ಬನ್ನಿ. ಇಲ್ಲಿ ತುಂಬ ಅಂಗಡಿಗಳು ಕೂಡ ಇದೆ, ಬೊಂಬೆಗಳು ಮತ್ತು ಗ್ಲಾಸು, ದೇವ್ರದ್ದು ಫೋಟೋ. ಸೊ ಎಲ್ಲ ದೇವಸ್ಥಾನದಲ್ಲಿ ಇರುತ್ತೆ ಗೊತ್ತಾ, ಸೊ ಆ ಥರನೇ ಇದೆ. ಅದ್ರ ತುಂಬ 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 ಟೂರಿಸ್ಟ್ ಅಪ್ಪ, ಸಕ್ಕ ಜನ ಟೂರಿಸ್ಟು. ನನ್ನ ಪ್ರಕಾರ TTDಗೆ ಜಾಸ್ತಿ ವರಮಾನ ಬರೋದೇ ಟೂರಿಸ್ಟಿಂದಾನೆ, ಅಷ್ಟು ಟೂರಿಸ್ಟು. ಅಲ್ಲಿ ಏನು ಅನ್ನದಾನ ಮಾಡ್ತಾರಲ್ವ, ಅಲ್ಲಿ ನಾನು ಬೋರ್ಡ್ ನೋಡ್ತಿದ್ದೆ. ಸೊ ದಿನಕ್ಕೆ 2 ಲಕ್ಷ ಜನಕ್ಕೆ ಅನ್ನದಾನ ಮಾಡ್ತಾರಂತೆ. 2 ಲಕ್ಷ ಜನ, ಜಸ್ಟ್ ಇಮ್ಯಾಜಿನ್, 2 ಲಕ್ಷ. ಅದು ನಾರ್ಮಲ್ ಡೇಸ್. ಸೊ ಈ ಥರ ಏನಾದರೂ ಹಬ್ಬಗಳೇನೋ, ವೈಕುಂಠ ಏಕಾದಶಿ ಆ ಥರ ಏನಾದರೂ ಬಂದರೆ, ಸೊ ಅವಾಗ ನನಗೆ ತ್ರಿಬಲ್ ಡಬಲ್ ಅದಕ್ಕಿಂತ ಸಖತ್ ದೊಡ್ಡದಾಗಿರುತ್ತೆ. ಬಟ್ ಸ್ಟಾಪ್ ಅಂತ ಆಗಲ್ಲ ಗೈಸ್. ಸೊ ಇದೇ ಶಿಲಾ ತೋರಣಂ, ಪ್ರಕೃತಿಯ ಕಟ್ಟಿದ ಕಲ್ಲಿನ ಬಾಗಿಲು ಅಂತ ನಂಬ್ತೀರಾ? ಸೊ ವಿಶ್ವದ ಕೆಲವೇ ಕಡೆ ಸಿಗೋ ಈ ರೀತಿಯ ನೈಸರ್ಗಿಕ ಆರ್ಚ್ ತಿರುಮಲದಲ್ಲೂ ಇದೆ ಅಂತ ಹೇಳಿದ್ರೆ ನಿಮ್ಗೆ ಆಶ್ಚರ್ಯನೇ ಆಗುತ್ತೆ. ಆದ್ರೆ ಇನ್ನೊಂದಿನ ವಿಶೇಷ ಏನಂತ ಹೇಳ್ತಾರೆ ಅಂದ್ರೆ, ಸೊ ಇಲ್ಲಿ ಸ್ವಾಮಿ ವರಹ ಸ್ವಾಮಿ ಮತ್ತು ಶ್ರೀ ವೆಂಕಟೇಶ್ವರ ಸ್ವಾಮಿ ಇದಾರಲ್ಲ, ಸೊ ಆಗ ಅವತಾರಗಳಿಗೆ ಸಂಬಂಧಪಟ್ಟ ಪವಿತ್ರ ಜಾಗನು ಅಂತ ನಾವು ಹೇಳ್ತಾರೆ ಈ ಶಿಲಾ ತೋರಣ. ಸೊ ಸೂಪರ್ ಆಗಿದೆ ಇದು, ಒನ್ ಆಫ್ ದಿ ಪ್ರಕೃತಿಯ ಒಂದು ವಿಸ್ಮಯ ಅಂತಾನೆ ಹೇಳ್ಬೋದು ನಿಮಗೆ. ಹಂಗೆ ನೋಡಿದ್ರೆ ಗೈಸ್ ತೀರ್ಥಂ ಕೆಳಗಡೆ ಇದೆ, ಅದ್ಭುತ. ಮಾಡ್ಕೋಬೇಕು, ಬೇಗ ಬೇಗ ಬೇಗ. ಹೊಸ ಕೊಟ್ಬಿಡೋಣ ಬಿತ್ಗಡೆಗೆ ಅಷ್ಟೇ. ಚಕ್ರತೀರ್ಥ ಬಗ್ಗೆ ಹೇಳ್ಬೇಕಂದ್ರೆ ಇದು ಒಂದು ಬಂದ್ಬಿಟ್ಟು ತೀರ್ಥ ಸ್ಥಳ ಅಂತ ಹೇಳ್ತಾರೆ. ಸೊ ಇಲ್ಲಿ ಪುರಾಣ ಮತ್ತೆ ಕಥೆಯ ಪ್ರಕಾರ ಏನಂದ್ರೆ, ಸೊ ತಿರುಮಲ ಬೆಟ್ಟದ ಮಾಯಾಶಕ್ತಿಗಳನ್ನು ಶುದ್ಧಗೊಳಿಸಲು ಶ್ರೀ ಮಹಾವಿಷ್ಣು ಬಂದ್ಬಿಟ್ಟು ಇಲ್ಲಿ ಸುದರ್ಶನ ಚಕ್ರ ಬಂದು ಬಿಡ್ತಾರೆ. ಸೊ ಸುದರ್ಶನ ಚಕ್ರ ಬಂದು ಬಿದ್ದಿಲ್ಲಿ, ಸೊ ಈ ಒಂದು ಸ್ಥಳಕ್ಕೆ ಬಂದ್ಬಿಟ್ಟು ನೀರು ಸ್ಟಾರ್ಟ್ ಆಗುತ್ತೆ, ಅಂದ್ರೆ ಒಂದು ಜಲಪಾತ ಕ್ರಿಯೇಟ್ ಆಗುತ್ತೆ. ಸೊ ಅದಕ್ಕೆ ಇಲ್ಲಿ ಚಕ್ರ ತೀರ್ಥಂ ಅಂತಾನೆ ಹೇಳ್ತಾರೆ. ಸ್ವಲ್ಪ ಜನನೂ ಇದಾರೆ ಇಲ್ಲಿ, ಆದ್ರೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಸಖತ್ತಾಗಿದೆ. ಇಲ್ಲಿ ಬಂಡೆಗಳು ಮಾತ್ರ, ಇದು ನಿಜವಾಗ್ಲೂ ಈ ತರ ಬಂಡೆಗಳು ಕೊಡ್ದಿರೋದು ಬಂದ್ಬಿಟ್ಟು ನಾನು ನೋಡಿದ್ರೆ ಇದು ನಿಜವಾಗ್ಲೂ ಆ ಒಂದು ನೇಚರ್ಗೆ ಎಷ್ಟು ಥ್ಯಾಂಕ್ಸ್ ಹೇಳ್ಬೇಕು ಅಂತ ಗೊತ್ತಲ್ಲ, ಅಷ್ಟು ಸೂಪರ್ ಆಗಿ ಬ್ಯೂಟಿಫುಲ್ ಆಗಿದೆ. ಪಾಪ ನೋಡ್ತಾ ಇರ್ಬೋದು ಈ ಬಂಡೆಗಳು. ಹಂಗೆ ನೀವು ಮುಂದೆ ಹೋದ್ರೆ ನಿಮ್ಗೆ ಇಲ್ಲೊಂದು ದೇವಸ್ಥಾನ ಇದೆ ಶಿವಂದು, ಬನ್ನಿ. ಅಲ್ಲಿ ಕ್ಯಾಮ್ರಾ ಅಲ್ಲೂ ಇಲ್ಲ, ಸೊ ಹಂಗೆ ನಾವು ದರ್ಶನ ಮಾಡ್ಕೊಂಡು ಮುಂದೆ ಹೋಗೋಣ. ಓಂ ನಮಃ ಶಿವಾಯ. ಅರ್ಥನಾರೀಶ್ವರ. ಓಂ ನಮೋ ನಾರಾಯಣ. ಫುಲ್ಲು ಬಜ್ಜಿಗಳ ವಾಸನೆ, ಮೇಲೆ ಸ್ಮೆಲ್ಗೆ ತಿನ್ನಬೇಕು ಅನಿಸಿದೆ. ಅದ್ರೇನು ಮಾಡೋದು, ನಾನು ದಿನೇಶ್ ಉಪವಾಸ ಮಾಡ್ತೀವಿ ಇವತ್ತು ಅಂತ ಅನ್ಕೋಬೇಡಿ. ಇಲ್ಲ. ಸೊ 3ನೇ ಡೆಸ್ಟಿನೇಷನ್ ಬಂದ್ಬಿಟ್ಟು ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇರೋದು. ಬನ್ನಿ ಬೇಗ ಹೋಗೋಣ. ಅದು ತುಂಬ ಜನ ಏನು ಗೊತ್ತಾ, ಸೊ ನೀವು ತಿರುಮಲ ಬಂದ್ಬಿಟ್ಟು ನಮ್ಮ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ದರ್ಶನ ಮಾಡ್ತೀರಾ, ಆದರೆ ಈ ಪ್ಲೇಸಸ್ನ ಮಿಸ್ ಮಾಡೋದು ಬಿಟ್ಬಿಡ್ತೀರಾ.
ಸೊ ನಾನೇನು ಹೇಳೋದೇನೆಂದರೆ ಮಸ್ಟ್ ವಿಸಿಟ್ ಪ್ಲೇಸೇ. ಯಾಕಂದರೆ ನೀವು ಬಸ್ಸಲ್ಲಿ ಬಂದರೆ ಹೇಳ್ತಾರ 120 ರೂಪೀಸ್ ಆಗುತ್ತೆ ನಿಮಗೆ 5 ಪ್ಲೇಸಸ್ ಕರ್ಕೊಂಡು ಹೋಗ್ತಾರೆ. ಅದೇ ಥರ ನೀವು ಜೀಪೆಲ್ಲ ಮಾಡಿಕೊಂಡ್ರೆ ಸ್ವಲ್ಪ ಬಾರ್ಗೇನ್ ಮಾಡಬೇಕಷ್ಟೇ. ಸೊ ನೀವೇ ಗೊತ್ತು ಬೆಂಗಳೂರವ್ರು ನಾವೆಲ್ಲ ಫುಲ್ಲು ಬಾರ್ಗೇನ್ ಎಲ್ಲ ಜಾಸ್ತಿ ಏನೋ ಎತ್ತಿದ ಕೈಗೆ. ಸ್ವಲ್ಪ ಬಾರ್ಗೇನ್ ಮಾಡಿ ಪಕ್ಕ 150 ರೂಪೀಸ್ ಆರಾಮಾಗಿ ಮಾಡ್ಬೋದು. ಯಾವಾಗಲೂ ನಾನೇ ಬಾರ್ಗೇನ್ ಮಾಡ್ತೀನಿ. ಇವತ್ತು ಚಂದ್ರು ಮಾತಾಡಲ್ಲ. ಹಂಗೆ ಮುಂದೆ ಒಂದು ದೇವಸ್ಥಾನನೇ ಬಂದ್ಬಿಟ್ವಿ. ತುಂಬ ಅಂಗಡಿಗಳೆಲ್ಲ ಸೂಪರಾಗಿದೆ. ಆ್ಯಂಟಿಕ್ ಪೀಸಸ್ಗಳು ಮತ್ತು ಬೊಂಬೆಗಳು ಮಾಡ್ಬೋದು ಅಣ್ಣ. ಈ ಕಡೆಣ್ಣ ಅಷ್ಟೇ ಮಾಡ್ಸೋಣ. ಚೇಂಜ್ 10 ರೂಪಾಯಿ ಚೇಂಜು. ಎಂಟ್ರೆನ್ಸ್ 5 ಟಿಕೆಟ್. ಎಂಟ್ರೆನ್ಸ್ ಅರ್ಚನೆಗ ಎಂಟ್ರೆನ್ಸ್ ಅರ್ಚನೆ ಮಾಡ್ತೀನಿ. ಅರ್ಚನೆ ಎಂಟ್ರೆನ್ಸ್. ಅರ್ಚನೆ 1, ಎಂಟ್ರೆನ್ಸ್ 2. ಎಂಟ್ರೆನ್ಸು 5 ರೂಪೀಸ್ ಟಿಕೆಟ್ ಕೇಳ್ತಾರಪ್ಪ ಇಲ್ಲಿ. ನೀವು ಹೊರಡೋಣ. ನಮ್ಮ ಶ್ರೀ ವೆಂಕಟೇಶ್ವರ ಅವರ ಇದು ಇನ್ನೊಂದು ಅವತಾರ ತಾನೆ ವೇಣುಗೋಪಾಲ ಸ್ವಾಮಿದು. ಸೊ ಇನ್ನೊಂದು ಅವತಾರ ನೋಡೋಕೆ ಹೋಗೋಣ. ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಇದೆ. ನೋಡ್ಕೊಂಬಿಡಿ. ಒಳಗಡೆ ಕ್ಯಾಮ್ರಾ ಅಲೋ ಮಾಡ್ತಾರೆ ಗೊತ್ತಿಲ್ಲ. ಪಕ್ಕ ಅಲೋ ಮಾಡಲ್ಲ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಇಲ್ಲೇ ಸ್ವಲ್ಪ ಜಾಸ್ತಿ ರಶ್ ಇದೆ ಇವತ್ತು. ಹೋದ ಜಾಗದೆಲ್ಲ ಎಲ್ಲೂ ಇಲ್ಲ, ಇಲ್ಲಿ ಮಾತ್ರ ರಶ್ ಜಾಸ್ತಿ ಇದೆ. ಹಾಂ ಕಾಣಿಸಿದ್ದೆ ದಿನೇಶ್ ಇಲ್ಲಿಂದ ಹಂಗೆ ಒಂದು ಶಾರ್ಟ್ ಆಯ್ತು ನೋಡು ಬರುತ್ತಾ ಸೊ ನೀವು ಹಾಗೆ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ನೆಕ್ಸ್ಟ್ ಹಾಗೆ ಆಚೆ ಕಡೆ ಬಂದರೆ ನಿಮ್ಗೊಂದು ಸಮಾಧಿ ಸಿಗುತ್ತೆ. ಅದು ಯಾರ್ದು ಅಲ್ಲ, ನಮ್ಮ ಹತ್ತಿರಾಮ್ ಬಾಬಾಜಿ ಅವ್ರದ್ದು. ಸೊ ನಿಮ್ಗೆ ಗೊತ್ತಿರ್ಬೋದು ತಿರುಮಲ ಇತಿಹಾಸದಲ್ಲಿ ಅತ್ಯಂತ ಅದ್ಭುತವಾದ ಭಕ್ತರಲ್ಲಿ ಒಬ್ಬರು ಬಂದ್ಬಿಟ್ಟು ಹತ್ತಿರಾಮ್ ಬಾಬಾಜಿ ಅವರು. ಸೊ ಇವ್ರು ಮೂಲತಃ ಬಂದ್ಬಿಟ್ಟು ಉತ್ತರ ಭಾರತದವನ್ನ, ನಾರ್ತ್ ಇಂಡಿಯಾದಿಂದ ಬರ್ತಾರೆ. ಸೊ ಇವ್ರಿಗೆ ಶ್ರೀ ವೆಂಕಟೇಶ್ವರ ಸ್ವಾಮಿಯಿಂದ ಅಷ್ಟು ಪ್ರೀತಿ. ಸೊ ಇವ್ರು ಬಂದ್ಬಿಟ್ಟು ತಿರುಮಲಕ್ಕೆ ಬಂದ್ಬಿಟ್ಟು ತಪಸ್ ಮಾಡ್ತಾರೆ. ಸೊ ಇನ್ನೊಂದು ಏನು ಹೇಳ್ತಾರೆ ಕಥೆ ಪ್ರಕಾರ ಏನಂದರೆ, ಸೊ ಇಲ್ಲಿ ಹತ್ತಿರಾಮ್ ಬಾಬಾಜಿ ಮತ್ತು ನಮ್ಮ ಶ್ರೀ ವೆಂಕಟೇಶ್ವರ ಸ್ವಾಮಿ ಇಬ್ಬರೂ ಸಹ ರಾತ್ರಿ ಭೇಟಿ ಆಗ್ಬಿಟ್ಟು ಇಲ್ಲಿ ಒಂದು ಚೌಕಾಬಾರ ಆಟ ಆಡ್ತಾ ಇರ್ತಾರೆ. ಅಂದರೆ ಇವಾಗಿನ ಕಾಲದಲ್ಲಿ ಲೂಡೋ ಆಡ್ತಾ ಇರ್ತಾರೆ. ಇಟ್ಕೋತೀಯಾ ಬಿಟ್ಟು ಇದೆಯಾ? ದೇವಸ್ಥಾನ ಈ ಪಕ್ಕನಾ? ದೇವಸ್ಥಾನ ಹಾಂ, ಥ್ಯಾಂಕ್ ಯು. ಆಗಲೇ ಟೈಮ್ ಆಗೋಗ್ಬಿಟ್ಟಿದೆ. ಸೊ ಹೇಳ್ಬೇಕಂದ್ರೆ ನಾನು ದಿನೇಶ್ ಬಂದ್ಬಿಟ್ಟು ಸ್ನಾನ ಮಾಡಬೇಕಿತ್ತು. ಸೊ ನಾವು ಫಸ್ಟ್ ಬಂದ್ಬಿಟ್ಟು ದೇವಸ್ಥಾನ ಎಲ್ಲ ನಾವು ಸುತ್ತಾಕೊಂಬಂದ್ರಲ್ಲ. ಸೊ ದೇವಸ್ಥಾನ ಆದಮೇಲೆ ನಾವು ಸ್ನಾನ ಮಾಡೋಕ್ಕಾಗಲ್ಲ, ಬೇಡ ಅಂದ್ಬಿಟ್ಟು ಇವಾಗ ಅಲ್ಲಿ ಪಾಪನಾಶಂ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಬಂದ್ಬಿಡೋಣ ಅಷ್ಟೇ ಸುಮ್ಮನೆ. ಇನ್ನೊಂದೇನೆಂದರೆ ಈ ಪಾಪ ವಿನಾಶಂ ಅಂದರೆ ನಿಮಗೆ ಗೊತ್ತು. ಸೊ ಈ ಒಂದು ತೀರ್ಥದಿಂದ ಪಾಪಗಳೆಲ್ಲ ನಾಶವಾಗುತ್ತೆ ಸ್ನಾನ ಮಾಡಿದ್ರೆ ಅಂತ ಇಲ್ಲಿನ ಒಂದು ಸ್ಥಳ ಪುರಾಣದಲ್ಲಿ ಬರ್ತಿದೆ ಅಂತೆ. ಓಕೆನಾ? ಸೊ ಅಲ್ಲಿಗೆ ಹೋಗ್ತಾ ಇರೋದು. ಇದು ತುಂಬ ದೊಡ್ಡ ಫಾರೆಸ್ಟ್ ಗೈಸ್. ಓಕೆನಾ? ಸೊ ತುಂಬ ಜನ ಟೂರಿಸ್ಟ್ಗಳಲ್ಲಿ ತುಂಬ ಜನ ಇದ್ದಾರೆ, ಬರ್ಬೋದು. ಆ ಥರ ಏನು ಭಯ ಏನಿರಲ್ಲ. ತುಂಬ ಜನ ವ್ಯಾನ್ಸು ಮತ್ತು ಬಸ್ ಎಲ್ಲ ನಿಮಗೆ ಫೆಸಿಲಿಟಿ ಇದೆ, ಬರ್ಬೋದು. ಇಲ್ಲಿಂದ ಸ್ವಲ್ಪ ನಡ್ಕೊಂಡು ಹೋಗ್ಬೇಕು ನಾವು. ಮೌಂಟೇನ್ ಎಲ್ಲ ಹೆಂಗೆ ಮಾಡಿದ್ದಾರೆ ದಿನೇಶ್ ಓಡ್ತಿದ್ದಾನೆ, ಯಾಕಂದರೆ ಟೈಮ್ 6 ಗಂಟೆ ಕ್ಲೋಸ್ ಮಾಡ್ತಾರೆ. ಅದಕ್ಕೋಸ್ಕರನೇ ಬನ್ನಿ. ಇನ್ನೊಂದೇನೆಂದರೆ
ತುಂಬ ಜನ ತಿರುಪತಿ ತಿರುಮಲ ಬರೋರು ಇಲ್ಲಿ ಬಂದ್ಬಿಟ್ಟು ಹೋಗ್ತಾರೆ. ಫಸ್ಟು ಇಲ್ಲಿ ಬಂದ್ಬಿಟ್ಟು ಸ್ನಾನ ಮಾಡ್ಕೊಂಡು ನೆಕ್ಸ್ಟ್ ತಿರುಪತಿ ಬಾಲಾಜಿ ದರ್ಶನ ಮಾಡ್ತಾರೆ. ಇಲ್ಲ ಅಂದರೆ ತಿರುಪತಿ ಬಾಲಾಜಿ ದರ್ಶನ ಮಾಡಾದ್ಮೇಲೆ ಬಂದ್ಬಿಟ್ಟು ಪಾಪನಾಶಂ ಅಲ್ಲಿ ಸ್ನಾನ ಮಾಡಿಬಿಟ್ಟು ಹೊರಡ್ತಾರೆ. ಅಂದರೆ ಇಟ್ ಈಸ್ ಅ ಪ್ಯೂರಿಫಿಕೇಶನ್. ಸೊ ಹೊರಗಡೆ ಅಲೋ ಮಾಡ್ತಿಲ್ಲ. ಇದು ನೋಡಿ ಡ್ಯಾಮು. ಸೊ ಈ ನಡುವೆ ತುಂಬ ಮಳೆ ಬಂದು ಸ್ವಲ್ಪ ನೀರು ಜಾಸ್ತಿ ಇದೆ ಅಂತ ಇಲ್ಲ ಅಲೋ ಮಾಡ್ತಿಲ್ಲ ಯಾರನ್ನೂ ಟೂರಿಸ್ಟ್ನ. ಹೊರಗಡೆ ಇವ್ರು ಮತ್ತು ಲೋಕಲೈಟ್ಸ್ ಮಾತ್ರ ಇದ್ದಾರೆ, ನಮ್ಮೆಲ್ಲ ಅಲೋ ಮಾಡ್ತಿಲ್ಲ. ಬನ್ನಿ ಹಂಗೆ ಹೋಗೋಣ, ನಾವು ತೀರ್ಥದಲ್ಲಿ ಸ್ನಾನ ಮಾಡೋಣ. ಇದೇ ಪಾಪ ಸೊ ನಿಮಗೆ ನೋಡ್ತಾ ಇರ್ಬೋದು ಪಕ್ಕದಲ್ಲಿ ಇದು ಇದೆ. ಸೊ ಚೇಂಜಿಂಗ್ ರೂಮು, ಏನಾದ್ರು ನೀವು ಸ್ನಾನ ಮಾಡ್ತೀರ ಅಂದರೆ ನಿಮಗೆ ಬಟ್ಟೆ, ಟಾಯ್ಲೆಟು ಮತ್ತು ಡ್ರೆಸ್ಸಿಂಗ್ ಚೇಂಜಿಂಗ್ ರೂಮ್ ಎಲ್ಲ ಇದೆ ಅಲ್ಲಿ ಪಕ್ಕದಲ್ಲಿ. ಹೀಗೆ ಬಂದರೆ ಇಲ್ಲಿದೆ ನೋಡಿ ಪಾಪವಿನಾಶಂ ತೀರ್ಥಂ. ಸೊ ಅಂದರೆ ಇಲ್ಲಿ ಬರುವ ಒಂದು ನೀರು ಬಂದ್ಬಿಟ್ಟು ವಿಷ್ಣುವಿನ ಕೈಯಿಂದ ಬರುವ ನೀರು ಅಂತ ಹೇಳ್ತಾರೆ ಇಲ್ಲಿ. ಅದಕ್ಕೆ ಪಾಪನ ವಿನಾಶ ಮಾಡುವ ಒಂದು ಗಂಗೆ ಇಲ್ಲಿದ್ದಾರೆ. ಇಲ್ಲಿನ ಜನನ ನಂಬಿಕೆ. ಮತ್ತು ಇನ್ನೊಂದೇನೆಂದರೆ ಪುರಾಣದಲ್ಲಿ ಇದು ವೆಂಕಟೇಶ್ವರ ಪುರಾಣ ಇದೆಯಲ್ವಾ, ಇಲ್ಲಿನ ಲೋಕಲ್ ಪುರಾಣದಲ್ಲಿ ಬಂತಹ ಇಲ್ಲಿ ತೀರ್ಥಂ ಬಗ್ಗೆ ಉಲ್ಲೇಖ ಇದೆ. ಸ್ನಾನ ಮಾಡ್ತಿದ್ದಾನೆ. ನೋಡಿ ಇಲ್ಲಿ ಹುಷಾರಾಗಿ ಡೇಂಜರ್. ಇಲ್ಲಿ ಅಲ್ಲಿ ಹೋಗಿ ಬರೋಣ. ಫಾರೆಸ್ಟ್ ಆ ಕಡೆ ಇದೆ. ಇಲ್ಲಿ ಡ್ಯಾಮ್ ಇದು, ಡ್ಯಾಮಲ್ಲಿ ನೀರಿಲ್ಲ. ಆದರೆ ಏನಕ್ಕೆ ಆ ಥರ ಬೋರ್ಡ್ ಹಾಕಿದ್ದಾರೆ ಗೊತ್ತಾಗಿಲ್ಲ. ಇನ್ನೊಂದೇನೆಂದರೆ ಇಲ್ಲಿನ ನೀರು ಏನಿದೆ ಪಾಪನ ವಿನಾಶಂ ನೀರು ಇದೆಯಲ್ವಾ, ಸೊ ಈ ನೀರನ್ನ ಬಂದ್ಬಿಟ್ಟು ಫಸ್ಟೆಲ್ಲ ಬಂದ್ಬಿಟ್ಟು ತುಂಬ ದೇವಸ್ಥಾನದ, ಅಂದರೆ ಇಲ್ಲಿ ತಿರುಪತಿ ತಿರುಮಲ ದೇವಸ್ಥಾನ ತುಂಬ ದೇವಸ್ಥಾನಗಳಿದೆಯಲ್ಲ, ಸೊ ಆ ದೇವಸ್ಥಾನದಲ್ಲಿ ನೈವೇದ್ಯ ಮಾಡೋದಕ್ಕೆ ಮತ್ತು ಅರ್ಚನೆ ಮಾಡೋದಕ್ಕೆ ಮತ್ತು ವಿವಿಧ ಕಾರ್ಯಗಳಿಗೆಲ್ಲ ಈ ನೀರಿಂದನೇ ತೊಗೊಂಡೋಗ್ಬಿಟ್ಟು ಲೈಕ್ ಯೂಸ್ ಮಾಡ್ತಿದ್ರಂತೆ. ಸೂಪರ್ ಆಗಿದೆ. ಲುಕ್ ಎಟ್ ದ ವ್ಯೂ. ಹೀಗೆ ಮಾಡಿದ್ರೆ ಡ್ಯಾಮು ಫುಲ್ಲು ಫಾರೆಸ್ಟ್ ಅಪ್ಪ. ನೋಡಿ, ಸೊ ಈ ಫಾರೆಸ್ಟಲ್ಲಿ ಇವಾಗ ಸ್ಟೇ ಮಾಡ್ಬೇಕಂತ ಇವಾಗ ಏನಿಲ್ಲ ಗೈಸ್, ಏನಂದರೆ ಎಷ್ಟೊಂದು ಜನ ಕಾಡಲ್ಲಿ ಫುಲ್ ಸ್ಟೇ ಮಾಡಿದ್ದಾರೆ. ನೊಟೋರಿಯಸ್ ಕ್ರಿಮಿನಲ್ ಬಗ್ಗೆ ಎಲ್ಲ ನಿಮ್ಗೆ ಗೊತ್ತು. ಸೊ ಅವರೆಲ್ಲ ಇಂಥ ಫಾರೆಸ್ಟಲ್ಲೇ ನೈಟ್ ಫುಲ್ಲು ಎಷ್ಟು ವರ್ಷ ಇದ್ದವರು ಇದ್ದಾರೆ. ನಾವು ಒಂದಿನ ಇದ್ದರೆ ಏನಾಗುತ್ತೆ ನೋಡೋಣ ಅಂತ ಒಂದು ಪ್ಲ್ಯಾನ್ ಇದೆ. ಏನು ನೆಕ್ಸ್ಟ್ ಡೇ ಬಂದುಬಿಟ್ಟು ಫಾರೆಸ್ಟ್ಗಿಂತ ಅದ್ಭುತವಾದ ಡೇಂಜರಸ್ ಪ್ಲೇಸ್ ಜೈಲಲ್ಲಿರ್ತೀವಿ. ಯಾಕಂದರೆ ಇದು ಪ್ಯೂರ್ ಆ್ಯಂಡ್ ಪ್ಯೂರ್ ರಿಸರ್ವ್ ಫಾರೆಸ್ಟ್ ಕೇಸ್. ಆ್ಯಕ್ಚುಲಿ ಪಾಪ ವಿನಾಶ ಮೇಲೆ 6 o'clock ಮೇಲೆ ಇರಬಾರ್ದು, ಇಲ್ಲೇ ಕ್ಲೋಸ್ ಮಾಡಿಬಿಡ್ತಾರೆ ಇದಕ್ಕೆ ಮೇಲೆ. ಸೊ ಇನ್ನು ಅಲ್ಲಿ ಕೆಳಗಡೆ ಹೋಗ್ಬೇಕಾ? ನಾನು ನೀರು ಹೆಂಗ ನೋಡ್ಬೇಕಂತ ಆಸೆ ಇತ್ತು, ಬಟ್ ಬಿಡ್ತಾನೆ ಇಲ್ಲ. ಇದು ಜನರಲಿ ಓಪನೇ ಇಲ್ವಂತ ಅನ್ಸುತ್ತೆ ಗೈಸ್. ಯಾವ ಥರ ಇಲ್ಲ, ಅಲ್ಲಿ ಬೋರ್ಡ್ ಹಾಕಿದಾರಲ್ವಾ ಏನಂತ, ದಿಸ್ ಹೆವಿ ರೈನ್ಫಾಲ್ ಫ್ಲಡ್ ಆಗಿದೆ, ಅಲ್ಲಿ ಒಳಗಡೆ ಬಿಡ್ತಿಲ್ಲ ಅಂತ ಗೇಟ್ ಹಾಕಿದ್ದಾರೆ.
ಬಟ್ ನಂಗೆ ಇಲ್ಲೇನು ನೀರೇ ಕಾಣ್ತಿಲ್ಲ. ಬಟ್ ಆ ಕಡೆ ನೀರಿದೆ. ಸೊ ಇನ್ನೂ ನೀರು ಬಿಟ್ಟಿಲ್ಲ ಈ ಕಡೆ, ಅದಕ್ಕೆ ನಮ್ಗೆ ನೀರು ಕಾಣ್ತಿರೋದು. ಆ ಕಡೆ ನೀರು ಇರ್ಬೋದು ಜಾಸ್ತಿ. ನೆಕ್ಸ್ಟ್ ಹೋಗ್ತಿರೋದೇ ಆಕಾಶ ಗಂಗಾ. ತುಂಬ ಲೈಟ್ ಕಮ್ಮಿ ಇದೆ. ನಾನು ಎಷ್ಟಾದರೂ ಅಷ್ಟು ಟ್ರೈ ಮಾಡ್ತೀನಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಈ ವಿಡಿಯೋನ. ಯಾಕಂದರೆ ತುಂಬ ಲೈಟ್ ತುಂಬ ಕಮ್ಮಿ ಇದೆ. ಯಾಕಂದರೆ ತುಂಬ ಒಂದೊಂದು ಕಡೆ ಮಾತ್ರ ಲೈಟ್ಸ್ ಇದೆ. ನೋಡೋಣ ಹೆಂಗಿರುತ್ತೆ ಅಂತ. ಆಕಾಶ ಗಂಗೆ ಅಂದರೆ ಮೇಲ್ಗಡೆ ನೀರು ಬರುತ್ತಲ್ಲ. ವಾಟರ್ ಫಾಲ್ಸ್ ಆ್ಯಕ್ಚುಲಿ ಇದು ಆಕಾಶ ಗಂಗೆ. ಫಸ್ಟು ನಮ್ಮ ಗಣಪತಿಗೆ ನಮಸ್ಕಾರ ಮಾಡಿಕೊಂಡು ನಾಗನ್ ಕಲಲೆ ಪಾಪ ತುಪ್ಪ ಆಕಾಶ ಬಟ್ ಅಲ್ಲಿ ಬಿಡಲ್ಲ ಅನ್ಸುತ್ತೆ ಕೆಳಗಡೆ. ಇನ್ನೇನು ಅಷ್ಟೇ ಮುಗೀತು ಆ ವ್ಯೂ ಪಾಯಿಂಟು. ನೈಟಲ್ಲಿ ಹೋದ್ರೆ ಬಂದರೆ ನಮ್ಗೇನು ಅಷ್ಟೊಂದು ಕಾಣಿಸಲ್ಲ. ಅದು ಲೈಟ್ ಇಲ್ವಲ್ಲ ಇಲ್ಲಿ ಫಾರೆಸ್ಟು. ಆಕಾಶಗಂಗಾ ತಿರುಮಲದ ಪವಿತ್ರ ತೀರ್ಥಗಳಲ್ಲಿ ಅತ್ಯಂತ ಪ್ರಮುಖವಾದ ಸ್ಥಳ ಅಂದರೆ ಅದು ಆಕಾಶಗಂಗಾ. ಪುರಾಣಗಳ ಪ್ರಕಾರ ಗಂಗಾ ದೇವಿಯೇ ಸ್ವಾಮಿ ಅಭಿಷೇಕಕ್ಕೆ ಇಲ್ಲಿ ಹರಿದು ಬರುತ್ತಾಳೆ ಅಂತ ಹೇಳ್ತಾರೆ. ಸೊ ಇವಾಗಲೂ ಸಹ ದೇವರಿಗೆ, ನಮ್ಮ ತಿರುಪತಿ ದೇವರಿಗೆ ಅರ್ಚನೆ ಮತ್ತು ನಮ್ಮ ಅಭಿಷೇಕ ಮಾಡೋಕ್ಕೆ ಇಲ್ಲಿಂದನೇ ಜಲ ಎತ್ಕೊಂಡು ಹೋಗ್ತಾರೆ. ನಾನು ತುಂಬ ವಿಡಿಯೋದಲ್ಲಿ ನೋಡಿದ್ದೀನಿ. ಸೊ ಇಲ್ಲಿಂದನೇ ಅರ್ಚಕರು ಮಧ್ಯರಾತ್ರಿ ಬಂದ್ಬಿಟ್ಟು ಆ ಒಂದು ಬಿಂದಿಗೆಯಲ್ಲಿ ಆ ಒಂದು ಗಂಗೆನ ಎತ್ಕೊಂಡು ಹೋಗ್ಬಿಟ್ಟು ದೇವ್ರಿಗೆ ಎತ್ಕೊಂಡು ಹೋಗ್ತಾರೆ ಅಭಿಷೇಕ ಮಾಡೋದಕ್ಕೆ. ಸೊ ಇಲ್ಲಿ ಬರ್ತಾ ಇದ್ರೇ ತುಂಬ ವೈಬೇ ತುಂಬ ಸೂಪರ್ ಆಗಿದೆ. ಇನ್ನೊಂದು ಬಂದ್ಬಿಟ್ಟು ಮಳೆಗಾಲದಲ್ಲೆಲ್ಲ ಬಂದರೆ ತುಂಬ ಜೋರಾಗಿ ಸುರಿಯುತ್ತೆ ಅನ್ಸುತ್ತೆ ಈ ಒಂದು ಜಲಪಾತ. ಇಲ್ಲೊಂದು ದೇವಸ್ಥಾನ ಕೂಡ ಇದೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು. ಸೊ ತಿರುಮಲಕ್ಕೆ ಬಂದರೆ ದಯವಿಟ್ಟು ಈ ಪ್ಲೇಸಸ್ನ ಮಾತ್ರ ಮರೀದೆ ವಿಸಿಟ್ ಮಾಡಿ. ಆ್ಯಂಡ್ ಒನ್ ಆಫ್ ದಿ ಸೇಕ್ರೆಡ್ ಆ್ಯಂಡ್ ಬೆಸ್ಟ್ ಪ್ಲೇಸ್. ಇದು ಇವತ್ತಿನ ಕಂಟೆಂಟ್ ಆಗಿತ್ತು. ಎಷ್ಟು ಕಮ್ಮಿ ಬಜೆಟ್ಗೆ ನಾವು 5 ಪ್ಲೇಸಸ್ನ 6 ಪ್ಲೇಸಸ್ನ ಕವರ್ ಮಾಡಿದ್ದೀವಿ. ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಇಲ್ಲಿಂದ ಟಾಟಾ, ಬಾಯ್ ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್ ಗೈಸ್. ಬಾಯ್ ಬಾಯ್.